ಹಿಂಸೆ ಕೊಡುತ್ತೆ ಅಂತಿರ್ತೀಯಲ್ಲ. ಅಯ್ಯೇ ನಿನ್ನ ಎಕ್ಸ್ಪ್ರೆಷನ್ಸಲ್ಲೇ ಗೊತ್ತಾಯ್ತು. ತಾನೇ. ಮನೆಗೊಂದಷ್ಟು ನಿಮಿಷ ನೆಮ್ಮದಿಯಾಗಿ ಫೋನ್ ನೋಡೋಕ್ಕೂ ಬಿಡಲ್ಲ. ಏನು ಅಕ್ಕ ಮನೇಲಿದ್ರೆ ಸಾಕು ಕೂಗಿ ಕೂಗಿ ಸಾಯುತ್ತೆ ಅಂತೀಯಲ್ಲ. ಎಣ್ಣೆ ಮುಂದೆ ಬರ್ತೈತೆ ನೋಡು. ಇವಳ ಹೆಸರು ಕಿಶೋರಿ ಅಂತ, ನಮ್ಮ ಮಾಮನ ಮಗಳು. ಯಾವಾಗಲೂ ಇವಳಿಗೆ ಲೈಕ್ ಮನೇಲಿದೆ ಅಂದರೆ ಏನಾದರೂ ತರ ಕಳಿಸೋದು, ಇಲ್ಲಾಂದರೆ ಹಿಂಗೆ ಎಣ್ಣೆ ಹಚ್ಬಾ ಅನ್ನೋದು, ಏನಾದ್ರು ಒಂದು ಕಿತಾಪತಿ ಮಾಡ್ತಾನೆ ಇರ್ತೀನಿ. ಎಷ್ಟು ಬೈಕೋತಾಳೆ ಅಂದರೆ ನನ್ನೆದ್ರಿಗೆ ಬೈಯಲ್ಲ. ಮನೇಲಿ ಹಂಗೆ ಕರೆದು ಸಾಯ್ತಾರೆ. ಹಂಗೆ ಒಂದು ನಿಮಿಷ ಮೊಬೈಲ್ ನೋಡೋಕೆ ನೆಮ್ಮದಿಯಾಗಿ ಬಿಡಲ್ಲ ಅಂತ ಬರೋದು ಅಕ್ಕಪಕ್ಕ ಇರೋದನ್ನ ಎಲ್ಲ ಎತ್ತಿ ಕುಟ್ಟಿ ಮಾಡಿ ಸಿಟ್ಟು ಮಾಡಿಕೊಂಡು ಬಂದೆ ಕೂಗ್ತೀನಲ್ಲ ಕಿಶು ಅಂತ, ಬಂದೆ ಅಂತ ಅಂತಿರ್ತಾಳೆ. ಅಲ್ಲೇನೆ ಕಿಶು? ಅಲ್ಲೇನೆ? ಹೌದು. ಇಲ್ಲೋಡಿಲಿ ಮೊಬೈಲು ಕೆಟ್ಟು ಕಾಡ್ಲೆ ಕೊಡ್ತಿರ್ತೀನಿ. ನಂಗೆ ಚಿಕ್ಕ ವಯಸ್ಸಿಂದ ಇವಳ್ದು ಪುಟ್ಟ ಕೈನ ಒಳ್ಳೆ ತಲೆ ಒಳಗೆ ಅದೇನೋ ಸಣ್ಣ ಕೈ ಓಡಾಡಿದ್ರೆ ಫುಲ್ಲು ಚೆನ್ನಾಗಿ ಮಸಾಜ್ ಆದಂಗೆ ಆಗುತ್ತೆ. ಅದಕ್ಕೆ ಅವಳು ಕರೆಸ್ಕೊಳ್ಳೋದು, ಎಣ್ಣೆ ಹಾಕ್ಸ್ಕೊಳ್ಳೋದು, ಮತ್ತಿನ್ನೇನು ತಲೆ ಸ್ನಾನ ಮಾಡೋದು. ಸೊ ಇವತ್ತು ನಮ್ಮ ಯೂನಿವರ್ಸಿಟಿಲಿ ಘಟಿಕೋತ್ಸವ ಇದೆ. ಕ್ಲಾಸಿಗೆ ಬರಬೇಕು ಅಂತ ಏನು ಹೇಳಿರಲಿಲ್ಲ, ಬಟ್ ಪ್ರೋಗ್ರಾಮ್ಗೆ ಹೋಗ್ಬೋದಿತ್ತು. ನನಗೂ ಸ್ವಲ್ಪ ಹುಷಾರಿದ್ದಕ್ಕೆ ಹೋಗಲಿಲ್ಲ. ಮನೆಯಲ್ಲೇ ಇವತ್ತು ಎಷ್ಟು ಎದ್ದಿದ್ದೆ 11:30 ಅಷ್ಟೊತ್ತಿಗೆ ಎದ್ದು ಒಂದು ಸ್ವಲ್ಪ ಬಿಸಿನೀರು ಕುಡ್ಕೊಂಡು ಎಣ್ಣೆ ಹಾಕಿಸ್ಕೊತಾ ಇದ್ದೀನಿ. ಬೈಸ್ಕೊಂಡು ಅವಳು ಹೊರಗೆ ಬೈಯಲ್ಲ, ಮನ್ಸೊಳಗೆ ಸಾರಿ ಗುಮ್ತಾ ಇರ್ತಾಳೆ. ಏನು ತಿಂದೆ ಕಿಶು? ಏನು ಸಾರು? ನುಗ್ಗೆಕಾಯಿ. ಯಾರು ತಂದಿದ್ದು? ಅಕ್ಕ. ಯಾವ ಅಕ್ಕ? ಶೋಭಾ. ಅಕ್ಕ ಅಂತ ಕುಡ್ದ ನೀನು? ಗೈಸ್ ಕ್ಯಾಮ್ರಾ ಮುಂದಿದೆ ಅಂತ ಅಮ್ಮಣ್ಣಿ ಅಕ್ಕ ಅಂತ ಅಂತವಳೆ. ಸಾಯ್ತು ಕಣೆ ಅದು. ಎಳ್ಕಬರ ಈ ಕಡೆ ಕತೆಗೆ ಅಕ್ಕ ಅಂತ ಕರಿತಾವಳೆ. ಯಾವುದೇ ಕಾರಣಕ್ಕೂ ಅಕ್ಕನಲ್ಲ, ಶೋಭಿ ಅಂತಾಳೆ. ನಮ್ಮನೆ ಹುಂಜ ಹೆಂಗೆ ಅಂದರೆ ಎಲ್ಲ ಟೈಮಲ್ಲೂ ಸುಮ್ಮನೆ ಇರೋದು. ನಾನೇನಾದ್ರು ವೀಡಿಯೋ ಮಾಡಬೇಕಾದ್ರೆ ಅಥವಾ ಯಾರಾದರೂ ಬಂದಿರೋ ಟೈಮಲ್ಲಿ ಅಥವಾ ಓದ್ಕೋಬೇಕಾದ್ರೆ ಅವಾಗಷ್ಟೇ ಅದಕ್ಕೆ ಹೋಗ್ಬೇಕು ಅನ್ಸೋದು. ಬೇರೆ ಯಾವ ಟೈಮಲ್ಲೂ ಅದಕ್ಕೆ ಹೋಗಬೇಕು ಅನ್ಸಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇರಿಟೇಟ್ ಮಾಡ್ತಾ ಇರತ್ತೆ. ಅಷ್ಟು ಒಳ್ಳೆ ಹುಂಜ ನಮ್ಮ ಮನೆಯದು. ಪಾಪ ಕೋಳಿಗಳೆಲ್ಲ ನಾಯಿ ಹಿಡ್ದು ಹಿಂಗೆ ಸತ್ತೋಗ್ಬಿಟ್ವು. ಈಗ ಹುಂಜ ಒಂದೇ ಇದೆ. ಅದ್ರ ಜೊತೆ ಮತ್ತೆ ಇವಾಗ ಒಂದಷ್ಟೇ ಆಟೆಗಳು ತರಬೇಕು. ಯಾಕೆ ಹಂಗೆ ಮುಗುಳ್ದಾಗ್ತಿದ್ಯಾ ಕಿಶೋ? ಏನಕ್ಕೆ ನಗಾಡ್ತಿದ್ಯಾ? ಓದ್ಗಳಕ್ಕಿತ್ತು ಆಯ್ತಾ. ಕೂಗು ಬೇರೆ ಎಲ್ಲ ಟೈಮಲ್ಲೂ ಸುಮ್ಮನೆ ಇರತ್ತೆ. ಕೂಗ್ತಾನೆ ಇತ್ತು. ನಾ ಹಿಂಗೆಲ್ಲಿತ್ತೋ ಸಿಟ್ಟು ಮನುಷ್ಯರಿಗೆ ಹೊಡೆಯೋ ಥರ ಹೊಡೆದ್ಬಿಟ್ಟಿದ್ದೆ. ಅದಕ್ಕೆ ಆದರೂ ಬಂದ್ಬಿಟ್ಟು ಕೂಗು. ನೇಚರೇ ಹಾಗೆ. ಎಷ್ಟು ಮಾತಾಡಬೇಡಿ ಅಂತ ಅಂದರೂ ಮಾತಾಡ್ತಿರ್ತೀವೋ ಅದು ಹಾಗೆ. ನಾವು ಸ್ಕೂಲ್ಗಳಲ್ಲಿ ಹಾಗೆ ಎಲ್ಲ ಮಾಡ್ತಾ ಇದ್ದಿದ್ದು. ಒಬ್ಬರು ಲೀಡರ್ ಅಂತ ಇರೋರು. ಲೀಡರ್ ಇದ್ದರೂ ಕೂಡ ಏನು ಮಾಡ್ತಾ ಇದ್ವಿ ಅಂದರೆ ಹೆಸರು ಬರೀತಾರೆ ಅಂತ ಗೊತ್ತು, ಆದರೂ ಪಕ್ಕದಲ್ಲಿ ಪಿಸು ಮಾತಾಡಿದ್ರು. ಹೆಸರು ಬರೆದು ಆಮೇಲೆ ಪ್ಲಸ್ ಹಾಕಿಸಿ ಗೂಸ ಚೆನ್ನಾಗಿ ಕೊಡಿಸೋರು. ನಿಮ್ಮ ಕ್ಲಾಸಲ್ಲಿ ಯಾರು ಕಿಶೋ ಲೀಡರು? ಯಾರಾಗಿದ್ರು ಲೀಡರು? ನಿಮ್ಮ ಕ್ಲಾಸ್ ಲೀಡರ್ ನಿಮ್ಗೆ ಗೊತ್ತಿಲ್ವಾ? ಹೌದಾ? ಲೀಡರ್ ಮಾಡ್ತಿದ್ರೋ ಇಲ್ಲೋ ನಿಮಗೆ? ಮತ್ತೆ ಗೊತ್ತಿಲ್ಲ ಅಂತ ಹೆಂಗೆ ಹೇಳ್ತೀಯ? ಯಾರು ಲೀಡರು? ಒಬ್ಬೊಬ್ರಾ? ವಾ, ಇವಳಿಗೆ ಹೆಂಗೆ ಅಂದ್ರೆ ಮನೇಲಿ ಸರಿ ಹಾರಾಡ್ತಾಳೆ. ಹೆಂಗೆ ಮನೇಲಿ ಹುಲಿ, ಹೊರಗಡೆ ಇಲಿ. ಹೊರಗಡೆ ಎಷ್ಟು ಇನ್ನೋಸೆಂಟ್ ಅನ್ಬೇಕು ಅಷ್ಟು ಇನ್ನೋಸೆಂಟ್ ಆಗಿರ್ತಾಳೆ ಇವಳು. ಅಲ್ಲ ಕಿಶು? ಅಲ್ಲ, ಅಷ್ಟು ಇನ್ನೋಸೆಂಟ್. ಮಾತೇ ಬರಲ್ಲ ಸ್ಕೂಲಲ್ಲೆಲ್ಲ. ಮುಗ್ದೆ, ಸಿಕ್ಕಾಬಡೆ ಮುಗ್ದೆ. ಇಂಥ ಮುಗ್ದೆ ಎಲ್ಲೂ ನೋಡಿರಲ್ಲ. ಮನೇಲಿ ಏನಿಲ್ಲ, ಅವ್ರ ಅಕ್ಕ, ಅವ್ರ ಅಣ್ಣ, ಅವ್ರ ಅಪ್ಪ, ಅವ್ರ ಅಮ್ಮ ಅನ್ನೋ ಯಾರನ್ನೂ ನೋಡಲ್ಲ. ಹಿಡ್ಕೊಂಡು ಜಾಲಾಡ್ತಿರ್ತಾಳೆ. ಅಲ್ಲೇನೆ ಕಿಶು ಎಷ್ಟನೇ ಕ್ಲಾಸಿಗ? 8ಕ್ಕೆ ಬಂದ್ಬಿಟ್ಟೇನಲ್ಲೇ. ಇಂಗ್ಲೀಷ್ ಮೀಡಿಯಮ್ ತಂತೀಯ ಕನ್ನಡ ಮೀಡಿಯಮ್ಮ? ಯಾಕೆ ಇಂಗ್ಲೀಷ್ ಯಾಕೆ ಬೇಡ? ಹೋಗಾಕ ಕನ್ನಡ ಓದೋದೇ ಕಷ್ಟ. ಇವಾಗ ಒಂದು ಇಂಗ್ಲೀಷ್ ಅಂತೀನಲ್ಲ. ಮತ್ತೇನು ಸಮಾಚಾರ?
ಯಾವಾಗಿಂದ ಸ್ಕೂಲ್ ಸ್ಟಾರ್ಟು? ಗೊತ್ತಿಲ್ಲ. ಅಡ್ಮಿಷನ್ ಮುಗೀತಾ? ಇಲ್ಲ, ಮಾಡ್ತಾರೆ. ಹೌದಾ, ನೀನು ಯಾವಾಗ ಆಗ್ತೀಯ? ಗೊತ್ತಿಲ್ಲ, ಸೇರಿಸ್ದಾಗ ಯಾವ್ದು ಸೇರಿಸ್ಬೇಕು? ಅದು ಗೊತ್ತಿಲ್ಲ. ಸದ್ಯಕ್ಕೆ ಇವತ್ತಿಗೆ ಇಷ್ಟು ವೀಡಿಯೋ ಸಾಕು. ನೆಕ್ಸ್ಟ್ ಮಾಡ್ತಾ ಇರ್ತೀನಿ. ಮೇಡಮ್ ಅವರು ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ದುಡಿತಾರೆ, ದುಡಿದಿದೆ ಹೆಂಗೆಲ್ಲ ಬಳಸ್ಕೋತಾರೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಾಯ್, ಟೇಕ್ ಕೇರ್. ಯಾರೆಲ್ಲ ವೀಡಿಯೋಸ್ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಲವ್ ಯು, ಟೇಕ್ ಕೇರ್, ಬಾಯ್.